स्वागत है आपका बी न्यूज नेशन में। मैं हूं आबिद हुसैन शेख। राज्य में पब्लिक सेफ्टी एक्ट कंपलसरी होगा लागू, आलोक कुमार का बयान। हुबली में वास्तु गुरु चंद्रशेखर गुरुजी की हत्या के बाद आज दावणगेरे में लॉ एंड ऑर्डर एडीजीपी आलोक कुमार ने प्रेस मीट के जरिए कहा है कि बड़े से बड़े होटल्स, मॉल्स में सीसीटीवी कैमरा, मेटल डिटेक्टर, ट्रेंड एक्स आर्मी सिक्योरिटी गार्ड्स को हर बड़े से बड़े होटल में, शॉपिंग मॉल्स में पुलिस के इन नियमों का पालन करना होगा, वरना जुर्माने के साथ साथ लाइसेंस सीज करने की भी चेतावनी दी है एडीजीपी आलोक कुमार ने। ಕಾರ್ಪೊರೇಷನ್ ಏರಿಯಾಸ್ನಲ್ಲಿ ಕೆಲವು ಅವ್ರಿಗೂ ನಿರ್ದೇಶನ ನೀಡಿದ್ದಾರೆ कि CCTV ಅಳವಡಿಸಬೇಕು। ಆ CCTV ಇನ್ಫ್ರಾರೆಡ್ ಫೆಸಿಲಿಟಿ ಅದು ಇರಬೇಕು, 30 ಡೇಸ್ ರೆಕಾರ್ಡಿಂಗ್ ಇರಬೇಕು, ಟ್ರೇಂಡ್ ಸಿಕ್ಯೂರಿಟಿ ಪರ್ಸನಲ್ ಅದು ನೇಮಕ ಮಾಡಬೇಕು। ಯಾರು ವೈಲೇಟ್ ಮಾಡಿದರೆ ಸೆಕ್ಷನ್ 12 ಇದು ಪ್ರಕಾರ ಅವರದು ಲೈಸೆನ್ಸ್ ರದ್ದುಪಡಿಸಲಿಕ್ಕೆ ಕೂಡ ಒಂದು ಪ್ರೊವಿಷನ್ ಅದು ಮಾಡಲಾಗಿದೆ। ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಮೊನ್ನೆ ತಾನೇ ಹುಬ್ಳಿಯಲ್ಲಿ ಒಂದು ಹೋಟೆಲ್ನಲ್ಲಿ ಒಂದು ಘಟನೆ ಆಗಿದೆ, ತಾವೆಲ್ಲರೂ ನೋಡಿರಬೇಕು। ಆ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಕೂಡ ಒಳಗಡೆ ಹೋಗಿ ಒಬ್ಬ ಚಾಕು ತಗೊಂಡಲ್ಲಿ ಹೋಗಿ ಅಷ್ಟು ಸ್ಟಾಬ್ ಮಾಡಿ ಎಲ್ಲರ ಸಮಕ್ಷದಲ್ಲೆಲ್ಲ ಮಾಡಿದ್ದಾನೆ। ಅಲ್ಲಿ ಅವರಿಗೆ ಹೋಟೆಲ್ ಒಳಗಡೆ ಆ ಚಾಕು ತೊಗೊಂಡು ಹೋಗಲಿಕ್ಕೆ ನಮಗೆ ಆಸ್ಪತ್ರೆ ಸಿಕ್ಕಿದೆ। ಸಿಕ್ಯೂರಿಟಿ ಸಿಸ್ಟಮ್ ಅದು ಅಷ್ಟು ಅವ್ರಿಗೆ ಸರಿಯಾಗಿ ಅವರು ಇಟ್ಕೊಂಡಿರಲಿಲ್ಲ। ಸೊ ಈ ರೀತಿ ಒಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇಂದ ಕರ್ನಾಟಕದಲ್ಲಿ 2017 ಅದು ಆ ಟೈಮಿಂದ ಇದೆ। ಕಾರ್ಪೊರೇಷನ್ ಏರಿಯಾಸ್ನಲ್ಲಿ ಕೆಲವು ಅವ್ರಿಗೂ ನಿರ್ದೇಶನ ನೀಡಿದ್ದಾರೆ कि CCTV ಅಳವಡಿಸಬೇಕು। ಆ CCTV ಇನ್ಫ್ರಾರೆಡ್ ಫೆಸಿಲಿಟಿ ಅದು ಇರಬೇಕು, 30 ಡೇಸ್ ರೆಕಾರ್ಡಿಂಗ್ ಇರಬೇಕು, ಮತ್ತು ಕೆಲವು ಕಡೆ ಅದು ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಮತ್ತು ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ಸ್ ಅದು ಅಳವಡಿಸಬೇಕು। ಮತ್ತು ಅದೇ ರೀತಿ ಬೇರೆ ಬೇರೆ ಈ ಬ್ಯಾಗೇಜ್ ಸ್ಕ್ಯಾನರ್ ಇದು ಎಲ್ಲ ವ್ಯವಸ್ಥೆ, ಮತ್ತು ಟ್ರೇಂಡ್ ಸಿಕ್ಯೂರಿಟಿ ಪರ್ಸನಲ್ ಅದು ನೇಮಕ ಮಾಡಬೇಕು। ಮತ್ತು ಈ ಪಸಾರ ಆ್ಯಕ್ಟ್ ಒಂದು 2015 ಆಗಿದೆ, ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿ ರೆಗ್ಯುಲೇಷನ್ ಆ್ಯಕ್ಟ್ 2005। ಆ ಪ್ರಕಾರ ಅದು ಸೆಕ್ಯೂರಿಟಿ ಏಜೆನ್ಸಿ ಯಾರು ಸೆಕ್ಯೂರಿಟಿ ಕೆಲಸಕ್ಕೆ ಅವರು ನೇಮಕ ಮಾಡ್ತಾರೆ ಅವರಿಗೆ ಒಂದು ಟ್ರೈನಿಂಗ್ ಕೊಡಬೇಕು। ಆ ನಂತರ ಯಾರು ವೈಲೇಟ್ ಮಾಡಿದರೆ ಸೆಕ್ಷನ್ 12 ಇದು ಪ್ರಕಾರ ಅವ್ರದ್ದು ಲೈಸೆನ್ಸ್ ರದ್ದುಪಡಿಸಲಿಕ್ಕೆ ಕೂಡ ಒಂದು ಪ್ರೊವಿಷನ್ ಅದು ಮಾಡಲಾಗಿದೆ। ಇದು ಎಲ್ಲ ವಿಷಯಕ್ಕಾಗಿ ನಾವು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ವಿ ನಾವು ಇನ್ನೂ ಈಗ ದಾವಣಗೆರೆ ನಗರದಲ್ಲಿ CCTV ಬಹಳಷ್ಟು ಅಳವಡಿಸಿದ್ದಾರೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನಲ್ಲಿ। ಆದರೆ ಕೆಲವು ಮಾಲ್ಗಳು, ಕೆಲವು ಹೋಟೆಲ್ಗಳು ಅವರು ಮಾಡಿದರೆ ಮಾಡಿಲ್ಲ, ನಾವು ಈಗ ಹೋಗಿ ನಮ್ಮ ಅಧಿಕಾರಿ ಜೊತೆಗೆ ಅದು ಕೂಡ ನಾವು ಪರಿಶೀಲನೆ ನಾವು ಮಾಡ್ತೀವಿ। ಮತ್ತು ಅದು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಸಲುವಾಗಿ ಕೂಡ ಅವರಿಗೆ ಒಂದು ಬಕ್ರೀದ್ ಹಬ್ಬ ನಂತರ ಅವರಿಗೆ ಒಂದು ನಾವು 31 ಜುಲೈವರೆಗೆ ಅದು ಸರಿಪಡಿಸಬೇಕು, ಆ ರೀತಿ ನಿರ್ದೇಶನ ಅವರಿಗೆ ನಾವು ನೋಡ್ತೀವಿ। ಇದೆಲ್ಲ ವಿಷಯ ಸಲುವಾಗಿ ನಾವು ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಇಲಾಖೆಯಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಗುರುತಿಸಬೇಕು। ಸ್ಟೇಷನ್ ಲೆವೆಲ್ನಲ್ಲಿ ಕಾಪ್ ಆಫ್ ದ ಮಂತ್ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಒಂದು ನಾವು ಗುರುತಿಸಿ ಅವರಿಗೆ ರಿವಾರ್ಡ್ ಕೊಡಬೇಕು। ಸೊ ನಮ್ಮ ಅಧಿಕಾರಿ ಮತ್ತು ನಮ್ಮ ಸಿಬ್ಬಂದಿದು ಅವ್ರದ್ದು ಒಂದು ಮೋಟಿವೇಟ್ ಮಾಡಲಿಕ್ಕೆ, ಅವ್ರದ್ದು ಮನೋಬಲನ ಹೆಚ್ಚಿಸಲಿಕ್ಕೆ ಅದರ ಸಲುವಾಗಿ ಕೂಡ ನಾವು ಕ್ರಮ ಜರುಗಿಸಬೇಕು। ಇದು ಎಲ್ಲ ವಿಷಯ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ। ಈಗಲೇ ಯಾವುದು ಗಂಭೀರವಾದ ಸಮಸ್ಯೆ ದಾವಣಗೆರೆ ನಗರ ಆಗಲಿ ಅಥವಾ ಜಿಲ್ಲೆ ಆಗಲಿ ಅಥವಾ ನಮ್ಮ ಚಿತ್ರದುರ್ಗ ಜಿಲ್ಲೆ ಆಗಲಿ ಅಲ್ಲಿ ಇಲ್ಲ, ಆದರೂ ಕೂಡ ನಾವು ಅದಕ್ಕೆ ಔಪಚಾರಿಕವಾಗಿ ಭೇಟಿ ಮಾಡಿಕೊಂಡು ಅವ್ರದ್ದು ವಿಚಾರಗಳನ್ನು ಮತ್ತು ಅದು ಏನೇನು ಒಳ್ಳೆ ಕೆಲಸ ಮಾಡಿದರೆ ಎಲ್ಲ ನಾವು ಹಂಚ್ಕೊಂಡಿದ್ದೀವಿ। ಸೊ ಇಲ್ಲಿ ಅಂಥ ಏನು ಸಮಸ್ಯೆ ಇಲ್ಲ, ನಿಮಗೆ ಕೂಡ ಎಲ್ಲ ಗೊತ್ತಿದೆ। ಕಾರ್ಪೊರೇಷನ್ ಏರಿಯಾಸ್ನಲ್ಲಿ ಕೆಲವು ಅವ್ರಿಗೂ ನಿರ್ದೇಶನ ನೀಡಿದ್ದಾರೆ कि CCTV ಅಳವಡಿಸಬೇಕು। ಆ CCTV ಇನ್ಫ್ರಾರೆಡ್ ಫೆಸಿಲಿಟಿ ಅದು ಇರಬೇಕು, 30 ಡೇಸ್ ರೆಕಾರ್ಡಿಂಗ್ ಇರಬೇಕು, ಟ್ರೇಂಡ್ ಸಿಕ್ಯೂರಿಟಿ ಪರ್ಸನಲ್ ಅದು ನೇಮಕ ಮಾಡಬೇಕು। ಯಾರು ವೈಲೇಟ್ ಮಾಡಿದರೆ ಸೆಕ್ಷನ್ 12 ಇದು ಪ್ರಕಾರ ಅವ್ರದ್ದು ಲೈಸೆನ್ಸ್ ರದ್ದುಪಡಿಸಲಿಕ್ಕೆ ಕೂಡ ಒಂದು ಪ್ರೊವಿಷನ್ ಅದು ಮಾಡಲಾಗಿದೆ। और खबरों के लिए देखते रहिए बी न्यूज नेशन।